ಡೈಮೆನ್ಷನ್ ಟಚ್ ಮಾಡಬೇಕು ಹಂಗಾದ್ರೆ ಆ ಒಂದು ಕನ್ಸಿಸ್ಟೆನ್ಸಿ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರೆ ನೀವು ಮಾತಾಡ್ತಾ ನೀವು ಆಫೀಸರ್ ಬಗ್ಗೆ ಹೇಳಿದ್ರಿ, ಸೈಡ್ ಆಫೀಸರ್ ಬಗ್ಗೆ ಎಲ್ಲರೂ ಹೇಳಿದ್ರಿ. ಒಬ್ಬ ನಿರ್ದೇಶಕ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಬೇರೆ ಜಾನ ಟಚ್ ಮಾಡೋದ್ರೆ ಆ ಒಂದು ಲೇಯರ್ ವರ್ಕ್ ಮಾಡ್ತಾ ಈ ಸಿನಿಮಾ ಎಷ್ಟು ವರ್ಕ್ ಮಾಡೋದು ನೀವು? ಇಲ್ಲ, ರಿಸರ್ಚ್ ಆಲ್ಮೋಸ್ಟ್ ತುಂಬಾ ರಿಸರ್ಚ್ ಮಾಡ್ತಾ ಇದ್ವಿ. ಯಾಕಂದ್ರೆ ಈ ತರ ಸಿನಿಮಾ ಹ್ಯಾಂಗ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ನೋಡ್ಬೇಕು, ಜೊತೆಗೆ ಏನೋ ಒಂದು ಥಾಟ್ ಪ್ರೋಸೆಸ್ ನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬರೀ ನಾವೇನೋ ಒಂದು ಥಾಟ್ ಇದೆ ಸಿನಿಮಾದಲ್ಲಿ, ಆ ಥಾಟ್ ಮಾತ್ರ ಹೇಳ್ತೀವಿ ಅಂದ್ರೆ ತುಂಬಾ ಪ್ರೀಚಿ ಆಗ್ಬಿಡುತ್ತೆ. ಆ ಪ್ರೀಚಿನ ಇಟ್ಕೊಂಡು ಎಂಟರ್ಟೈನಿಂಗ್ ಆಗಿ ಎಲ್ರು ನಗಿಸ್ತಾ ಅದನ್ನ ತುಂಬಾ ಖುಷಿಯಾಗಿ ಹೇಳ್ಬೇಕಾಗುತ್ತೆ ಆ ವಿಚಾರನ. ಸೊ ಅದಕ್ಕೆ ರಿಸರ್ಚ್ ಸಿಕ್ಕಾಗ ಮಾಡ್ತಾ ಇದೀವಿ. ಇವಾಗ ನಾವು ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲರೂ 1 2 3 4 5 6 ಬರೀಲ್ವಾ, ಅದ್ಯಾಕೆ ಅದೇ ಶೇಪಲ್ಲಿ ಬರೀತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ರಿಸರ್ಚ್. ಆದ್ರ ಯಾಕೆ 1 ಇದೇ ಶೇಪಲ್ಲಿ ಬರೀಬೇಕು, ಯಾಕೆ 2 ಇದೇ ಶೇಪಲ್ಲಿ ಬರೀಬೇಕು ಅನ್ನೋದು. ಇವಾಗ ಏನಾದ್ರು ಬೇಸಿಕ್ಲಿ 1 ಬರೆಯೋದೇ 1 ಆಂಗಲ್, 2 ಅಂದ್ರೆ 2 ಆಂಗಲ್ಸ್ ಇದೆ ಅಂತ 2 ಆಂಗಲ್. ಸೊ ಹಾಗಾಗಿ ಆ ತರ ಒಂದು ರಿಸರ್ಚ್ ತುಂಬಾ ನಡೀತಾ ಇದೆ. ಸೊ ಎಸ್ಪೆಷಲಿ ನನ್ನ ರೈಟಿಂಗ್ ಟೀಮ್, ಸಂತೋಷ್ ಅಂತ ರೈಟಿಂಗ್ ಟೀಮ್ ಹೋಗಿದ್ದಾರೆ, ಪ್ರಸನ್ನ ಅಮೋಘ ಶಾಖ, ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಒಂದು 10-12 ಜನ ಬರೀ ರೈಟಿಂಗ್ ಟೀಮ್. ಯಾಕಂದ್ರೆ ರಿಸರ್ಚ್ ಮಾಡಕ್ ತುಂಬಾ ಮಿಷಿನ್ ರಿಸರ್ಚ್ ಮಾಡ್ಬೇಕಾಗುತ್ತೆ. ಹೊಸ ತರ ಇರೋ ವಿಷಯನ ಹೊಸ ತರ ಹೇಳೋದಕ್ಕೆ ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳ್ಬೇಕು. ದಟ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದ್ರೆ ಇವತ್ತು ಏನಾದ್ರು ಥಿಯೇಟರ್ ಬಂದ ಆಡಿಯನ್ಸ್ ತುಂಬಾ ಬುದ್ಧಿಯೋಗ ಇರ್ತದೆ ಅಂತ ಯಾರು ಕೇಳಲ್ಲ. ಆ ಬುದ್ಧಿಯೋಗನ ಅಂಡರ್ ಕರೆಂಟ್ ಅಲ್ಲಿ ಹೇಳ್ಬೇಕು, ಅದನ್ನ ಎಂಟರ್ಟೈನಿಂಗ್ ಅಂತ ಹೇಳ್ಬೇಕು. ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಆಗಿ ಆ ಬುದ್ಧಿಯೋಗನ ಹೇಳ್ತೀವಿ ಅನ್ನೋದು ಆ ಪ್ರೆಸೆಂಟೇಷನ್ ಹೆಂಗ್ ಮಾಡ್ತೀವಿ ಅನ್ನೋ ಪ್ಲಾನ್ ಮಾಡಬೇಕು. ಅದು ಗೀತಕಾವ್ಯ. ಅದು ನನ್ಗೆ ಆಕ್ಚುಲಿ ಆಗಿ ಈ ತರ ಒಂದು ಐಡಿಯಾ, ಆಲ್ ಕ್ರೆಡಿಟ್ಸ್ ಆದ ಒಂದು ವಿಚಾರಕ್ಕೆ ಅದು ಗೀತಕಂದ ಹೋಗುತ್ತೆ. ಯಾಕಂದ್ರೆ ಈ ತರ ಒಂದು ಸಿನಿಮಾ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೀತ ಪಿಕ್ಚರ್ಸ್. ಯಾಕಂದ್ರೆ ನಾವು ಗೋಲ್ಸ್ ಮಾಡೋ ಟೈಮಲ್ಲಿ ಅವ್ರು ಬೇರೆ ಆಗಲೇ ಬಂದಿತ್ತು, ಬೈಕ್ ಬಂದಿತ್ತು. ಈಗ ಒಂದು ಸಿನಿಮಾ ಮಾಡಬೇಕು ಅನ್ನೋ ಥಾಟ್ ಪ್ರೋಸೆಸ್ ಅವ್ರದ್ದು. ಅಂಡ್ ನಾವು ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಶಿವನ್ ಆಗಬೇಕು ನಮ್ಗೆ ಲಾಸ್ಟ್ ನಾನು ಒಂದು 10 years ಒಂದು 15 years ಬರೀ ಆಕ್ಷನ್ ಮಾಸ್ ಸಿನಿಮಾ ನನ್ ತಗೊಂಡು ಅವಾಗಿರೋದು. ಶಿವನ ನಿಂತು ಯಾಕಂದ್ರೆ ಕ್ಲೋಸ್ ಮಾಡ್ಬೇಕು, ನೆಕ್ಸ್ಟ್ ಬರೋಗೆ ಹೆಂಗ್ ಪ್ಲಾನ್ ಮಾಡ್ಬೇಕು ಹಿಂಗೆ ಇರುತ್ತೆ. ಬಟ್ ನನ್ ಗೀತಾ ಕೇವನ್ ಟೋಲ್ಡ್ ಮಿ ಈ ತರ ಒಂದು ಐಡಿಯಾ ಇದೆ ಹಿಂಗೆಲ್ಲ ಮಾಡೋದು ಅಂತ ನಾನು ನೋಡೋ ರೀತಿ ಚೇಂಜ್ ಮಾಡಿ ಹಿಂಗೂ ಮಾಡ್ಬೋದಲ್ವಾ. ಅಂಡ್ ಶಿವನ ಹ್ಯಾಡ್ ಅಮೇಜಿಂಗ್ ಕಾಮಿಡಿ ಟೈಮ್. ನಾವು ಕ್ಲೋಸ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಕ್ಯಾಮರಾ ಆನ್ ಮಾಡ್ಬೇಕು, ಮಾತ್ರ ಆಕ್ಷನ್ ಆಫ್ ಮಾಡ್ಬೇಕು ಫುಲ್ ಕಾಮಿಡಿ. ಸೊ ಅವಾಗ ಅದ್ಭುತ ಕಾಮಿಡಿ ಟೈಮ್ ನಾವು ಮುಂದೆ ಹಿಂದಿ ಸಿನಿಮಾ ಎಲ್ಲರೂ ನೋಡಿದ್ವಿ. ಅಂಡ್ ಐ ಥಾಟ್ ಇಟ್ಸ್ ಅ ವೆರಿ ಬಿಗ್ ಸ್ಪೇಸ್. ಇವತ್ತಿಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸ್ ಆರ್ ವೆರಿ ಲೆಸ್ ಇವತ್ತು ಆಕ್ಚುಲ್ ಆಗಿ. ಅಂಡ್ ಶಿವಣ್ಣ ಅಂತ ಒಂದು ಸೂಪರ್ ಸ್ಟಾರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡುವಾಗ ಇಟ್ಸ್ ಎ ಹ್ಯೂಜ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ಸ್, ಬಾಕ್ಸ್ ಆಫೀಸ್, ಆಡಿಯನ್ಸ್ ಬರುವಂತ ಜನ. ಅಂಡ್ ಎಷ್ಟು ಜನಕ್ಕೆ ರೀಚ್ ಮಾಡ್ತೀವಿ, ಎಲ್ಲಾ ಸೆಂಟರ್ ಜನಕ್ಕೂ ರೀಚ್ ಮಾಡ್ತೀವಿ, ಎಲ್ಲಾ ತರದ ಮಕ್ಕಳು, ಎಲ್ಲಾ ತರದ ಆಡಿಯನ್ಸ್ ರೀಚ್ ಮಾಡೋದಕ್ಕೆ ತುಂಬಾ ದೊಡ್ಡ ಸ್ಕೋಪ್ ಅನಿಸ್ತು. ಸೊ ದಟ್ ಇಸ್ ಹೌ ವಿ ಸ್ಟಾರ್ಟೆಡ್ ರೈಟಿಂಗ್ ಆ ಒಂದು ಥಾಟ್ ಪ್ರೋಸೆಸ್. ಸೊ ಆ ಒಂದು ನಾನು ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಕ್ರೆಡಿಟ್ ಕಂಪ್ಲೀಟ್ಲಿ ಗೋಸ್ ಅವ್ರ ಐಡಿಯಾ. ಇದು ಗೀತಕ್ಕೆ ಹೇಳಿದ್ರೆ ರೈಟಿಂಗ್ ಬಿಜೆಡ್ತಾರೆ ಅದಾಗ್ತದೆ 100%. ಅವಾಗಲೂ ರೈಟಿಂಗ್ ಮಾಡಿ ಶಾಪ್ ಏನಿಲ್ಲ, ಶಾಪ್ ಬಂದ್ಬಿಟ್ಟು ಶಾಪ್ ಯಾವಾಗ ಕ್ಲಾರಿಟಿ ಇರುತ್ತೆ, ಬರಬೇಕಾದ್ರೆ ನೀಟಾಗಿ ಇರುತ್ತೆ. ಇನ್ನೊಂದು ಶಾಪ್ ಸೌಂಡ್ ಬರುತ್ತೆ. ಸೊ ಜನ ಅಲ್ಲಿ ಪಾಠ ಕೇಳ್ತಾ ಇರ್ತಿಲ್ಲ, ಆ ಸೌಂಡ್ ಕಾನ್ಸಂಟ್ರೇಟ್ ಮಾಡಿದ್ರು. ಶಾಪ್ ನಮ್ಗೆ ಫಸ್ಟ್ ಚಿಕ್ಕ ಶಾಪ್ ಬರೋದು ಅದೇ ಆಗ್ತದೆ. ಇಲ್ಲಾಂದ್ರೆ ಶಾಪ್ ಪೀಸ್ ತಿನ್ನೋದು, ಬರ್ತಾ ತಿನ್ನೋದು, ನಿಮ್ಗೆ ಎಡಿಟಿಂಗ್ ಆಗ್ತಾ ಇತ್ತು. ಸೊ ಮಕ್ಕಳಿಗೆ ಆಕ್ಚುಲಿ ಶಾಪ್ ಅಂದ್ರೆ ಒಂದು ಐ ಥಿಂಕ್ ಇಟ್ಸ್ ಎ ಕ್ಲಾರಿಟಿ. ನೀವು ಪಾಠ ಮಾಡಿದ್ದೀರಿ, ನೀವು ಪಾಠ ಮಾಡಿದ್ದೀರಾ ಅಂತ? ಇಲ್ಲ 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 ಮುಂದೆ ಮಾಡ್ಬೋದು. ನನ್ನ ವೈಫ್ ಪಾಠ ಮಾಡ್ತಿದ್ದಾರೆ. ಓಕೆ ಓಕೆನಾ? ಎಲ್ಲ 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 ಮಕ್ಕಳು ಒಂದು ಸ್ಟೇಷನ್ ಬರಕ್ಕೆ ಒಂದು ಗ್ರೂಪ್ ಕೂಡ ಜೊತೆ ನಾವು ಎಡಿಟಿಂಗ್. ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ದಿವಸದಿಂದ ನನಗೆ ತುಂಬ ಆಸೆ ಇತ್ತು ಒಂದು ಮಕ್ಕಳ ಚಿತ್ರ ಮಾಡಬೇಕು ಅಂತೇಳಿ. ಈ ಕತೆ ಬಂದಾಗ ನನಗೆ
ಅಷ್ಟೇ ನೆನಪಾಗಿದ್ದು ಡೈರೆಕ್ಟರ್ದು ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಮೇಲೆ ಮಕ್ಕಳಿಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದ್ರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾವ ಕ್ಲಾಸ್ ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನಾವು ಏನ್ ಕೊಡ್ತೀವಿ ಅಂದ್ರೆ ಸ್ಟ್ರೆಸ್ಫುಲ್ ಆಗಿಲ್ದೇನೆ ಮಕ್ಕಳಿಗೆ ಬೇರೆ ತರ ಯಾವ ತರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದ್ರಲ್ಲಿ ಹೇಳ್ಕೊಡ್ತಾ ಇದ್ವಿ. ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ಗಾಯಕರ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ನ್ಯೂ ಅಂಡ್ ಈಸ್ ಯಂಗ್, ಮಕ್ಕಳು ಚಿತ್ರಕ್ಕೆ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ. ಆನಂದನ ಹೆಸರಿಟ್ಟಿದ್ದು ನಂಗೆ ಈ ಚಿತ್ರ ಕೇಳ್ಬೋದು ಅನ್ನೋದು ತುಂಬಾ ಇಷ್ಟ ಆಯ್ತು. ಅದನ್ನ ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರ್. ಸೊ ಅವ್ರ ನಮ್ಮ ಸಿನಿಮಾ ಅವ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳ್ಬೇಕಾಗಿಲ್ಲ. ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗ್ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ, ಹೆಂಗ್ ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ. ಆಮೇಲೆ ಈ ಚಿತ್ರದಿಂದ, ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರ್ಬೇಕು ಅಂತ ನನ್ನ ಆಸೆ. ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡ್ಬೇಕು. ನಮ್ಮ ಚಿತ್ರ ಮಾತ್ರ ಅಲ್ಲ, ಎಲ್ಲಾ ಚಿತ್ರಗಳನ್ನೂ ನೋಡ್ಲಿ ಅನ್ನೋದು ನನ್ನ ಆಸೆ. ನಮಸ್ಕಾರ. ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಗಾಳಿಯನ್ನ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ಶಿವಣ್ಣ ಸರ್ ಎಷ್ಟು ಕ್ಲಾಸ್ ಅಷ್ಟೇ ಮಾಸು ಅಂತ ಇದಕ್ಕಿಂತ ಒಳ್ಳೆಯದಾಗಲ್ಲ. ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ ನಮ್ಗೆ ಈ ಲೆಗಸಿಯಲ್ಲಿ ಸಣ್ಣ ಭಾಗ ಆಗಿರೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಎ ಸ್ಮಾಲ್ ಪಾರ್ಟ್ ಆಫ್ ಅ ಬಿಗ್ ಡ್ರೀಮ್. ಥ್ಯಾಂಕ್ ಯು. ಇನ್ನು ಮುಂದೆ ಪ್ರೆಸ್ ಮೀಟ್ಗಳಲ್ಲಿ, ಮುಂದೆ ಗೇಮ್ಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಟ್ ನನ್ನ ಒಂದು ಆಸೆ ಮತ್ತು ಹಾರೈಕೆ ಏನಂದ್ರೆ, ನಾನು 2 ಮಕ್ಕಳು ಪಿಕ್ಚರ್ ಮಾಡಿದ್ದೀನಿ, ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಒಂದಲ್ಲ ಎರಡಲ್ಲ ಅಂತ. 2 ಸಿನಿಮಾ ಥಿಯೇಟರ್ ಬ್ಲಾಕ್ ಬಸ್ಟರ್ ಆಗಿದೆ ಅಂಡ್ ಎಲ್ಲರಿಗೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವಣ್ಣ ಸರ್ ಜೊತೆ ಇದು ಒಂದು 3ನೇ ಸಿನಿಮಾ. 2 ಸಿನಿಮಾ ಆದ್ಮೇಲೆ ಮಕ್ಕಳ ಸಿನಿಮಾ ಮಾಡ್ತಾ ಇದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಇವತ್ತು ಅಣ್ಣ ಫಸ್ಟ್ ಡೈಲಾಗ್ ಹೇಳಿದ್ದು ಆನಂದ್ ಸಿನಿಮಾದು. ಆನಂದ್ ಸಿನಿಮಾ ಬಂದಾಗ ನಾನು ಹುಟ್ಟೇ ಇರಲಿಲ್ಲ. ಸೊ ಅಷ್ಟು ವರ್ಷದಿಂದ ಅವರ ಎಕ್ಸ್ಪೀರಿಯನ್ಸ್ ಗಿಂತನೂ ನನ್ನ ವಯಸ್ಸಾಗಿಲ್ಲ. ಸೊ ನನ್ನ ಸಿನಿಮಾಗೆ, ನನ್ನ ಸಂಭಾಷಣೆ ಶಿವಣ್ಣ ಮಾತಾಡ್ತಾರೆ ಅನ್ನೋ ತುಂಬಾ ಖುಷಿ. ಆಮೇಲೆ ಅವಕಾಶ ಕೊಟ್ಟಿದ್ರು ನಮ್ಮ ಗೀತಾ ಶಿವಣ್ಣ ಮೇಡಮ್ಗೆ. ಈ ಗೋಸ್ಟ್ ಟೈಮ್ ಅಲ್ಲೇ ಹೇಳಿದ್ರು. ಸೊ ಅವರಿಗೂ ಒಂದು ಥ್ಯಾಂಕ್ಸ್. ಅಂಡ್ ಶಿವಣ್ಣ ಅವ್ರಿಗೆ ಅಂಡ್ ಶ್ರೀನಿಸ್ ಅವ್ರಿಗೆ ಎಲ್ಲ ಸಿನಿಮಾಗೂ ನನಗೆ ಕೊಟ್ಟು ಅವಕಾಶ ಕೊಡ್ತಾರೆ. ಶ್ರೀನಿಸ್ ಅವ್ರಿಗೆ ಅವರೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ನಮ್ಗೆ ಕೊಟ್ಟಂತ ಗೀತಪ್ಪ ಅವ್ರಿಗೆ, ಶಿವಣ್ಣ ಅವ್ರಿಗೆ ನಂಗೆ ಧನ್ಯವಾದ. ಶ್ರೀನಿಸ್ ಅವ್ರ ಜೊತೆ ವರ್ಕ್ ಮಾಡೋದು ಯಾವತ್ತೂ ಒಂದು ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟವರೆಗೆ ಶಿವಣ್ಣ ಜೊತೆ ನಾನು ಆಕ್ಷನ್ ಸಿನಿಮಾ ಶೂಟ್ ಮಾಡಿದ್ದೀನಿ. ಇದು ಮಕ್ಕಳ ಸಿನಿಮಾ. ಅದರಲ್ಲಿ ಬೇರೆ ಏನ್ ಮಾಡ್ಬೋದು ಅನ್ನೋದು ಯೋಚನೆ ಇದೆ. ಯಾವ ತರ ಪ್ರೆಸೆಂಟ್ ಮಾಡ್ಬೋದು ಮಕ್ಕಳನ್ನ ಅನ್ನೋದು. So we are working on that. Thank you very much for this opportunity. Thank you, sir.